ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ಸೊ 18th ಮೇ ಶನಿವಾರ ದಿನ ಮಾರ್ಕೆಟ್ 1 hour 45 minutes ಓಪನ್ ಇತ್ತು. ಸೊ ಆ ಮಾರ್ಕೆಟ್ ಓಪನಿಂಗ್ ಅಲ್ಲಿ ದಿನದ ಮಧ್ಯದಲ್ಲಿ ಅಂದ್ರೆ ಅರೌಂಡ್ 11:30 ಒಂದು ಶಾರ್ಪ್ ಸ್ಪೈಕ್ ಬಂತು ಕೆಳಗಡೆ. ಸೊ ಇಲ್ಲಿ ನೀವು ನೋಡಬಹುದು, ಇಲ್ಲಿ ನಿಫ್ಟಿ ಹೈಯರ್ ಲೆವೆಲ್ ಇಂದ ಆಲ್ಮೋಸ್ಟ್ 400 ಪಾಯಿಂಟ್ಸ್ ವರೆಗೆ ನಿಯರ್ಲಿ 22,035 ವರೆಗೆ ಬಂದಿದ್ದು ಇಮಿಡಿಯೇಟ್ ನೆಕ್ಸ್ಟ್ ಮಿನಿಟ್ ಅಲ್ಲೇ ರಿಕವರಿ ಆಯ್ತು. ಸೊ ಈ ಲೆವೆಲ್ ಅಲ್ಲಿ ಯಾರಾದ್ರೂ ಕೆಳಗಡೆ ಬೈ ಪ್ರೈಸ್ ನ ಕೊಟ್ಟಿದ್ರೆ ಅಲ್ಲಿ ಬೈ ಆಗಿರುತ್ತೆ, ಹಾಗೂ ಸ್ಟಾಪ್ ಲಾಸಸ್ ಗಳು ಹಿಟ್ ಆಗಿರ್ತವೆ. ಆದ್ರೆ ಇಲ್ಲಿ ನಾವು ಯಾವುದೇ ಪೊಸಿಷನ್ ತಗೊಳಕ್ಕೆ ಆಗ್ಲಿಲ್ಲ. ಆದ್ರೂ ಮಾರ್ಕೆಟ್ ಎಂಡ್ ಆಫ್ ದ ಡೇ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಗಿ ನಿಫ್ಟಿ 22,502 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಇಲ್ಲಿಂದ 21st ಮೇ ನಿಫ್ಟಿನಲ್ಲಿ ಯಾವ ರೀತಿ ಮೂವ್ಮೆಂಟ್ ಬರ್ಬೋದು ಅಂತ ಮೊದಲು ನೋಡೋಣ. ಅದಾದ್ಮೇಲೆ ಬ್ಯಾಂಕ್ ನಿಫ್ಟಿ ಹಾಗೂ ಮಂಗಳವಾರ ವೀಕ್ಲಿ ಎಕ್ಸ್ಪೈರಿ ಇರೋ ಫೈನಾನ್ಸ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ನ ಕೂಡ ನೋಡೋಣ. ಸೊ ನಿಫ್ಟಿ ಕ್ಲೋಸಿಂಗ್ 22,502 ಹತ್ರ ಬಂದಿದೆ. ಸೊ ನಿಫ್ಟಿಗೆ ನಾವು ಈ ಶನಿವಾರದ ಹೈನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ 22,520. ಸೊ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ 22,520 ಮೇಲೆ ಓಪನ್ ಆಗಿ ಅಟ್ಲೀಸ್ಟ್ 5 minutes ಸ್ಪೆಂಡ್ ಮಾಡಿದ್ರೆ, ಸೊ 5 minutes ಕ್ಯಾಂಡಲ್ ಹೈ ಇಂದ ಹೈ ಕಟ್ ಆಗ್ತಿದ್ದಂಗೆ ಅಲ್ಲಿ ಸಿ ಪೊಸಿಷನ್ಸ್ ತಗೋಬಹುದು. ಇಲ್ಲಿಂದ ಬರೋ ಶಾರ್ಟ್ ಕವರಿಂಗ್ ಅಲ್ಲಿ ನಿಫ್ಟಿ 22,625 ಇಂದ 650 ಲೆವೆಲ್ ವರೆಗೂ ಬರುತ್ತೆ. ಅದು ಮೊದಲೇನೆ 45 ನಿಮಿಷದಲ್ಲಿ ಅಂದ್ರೆ 10 AM ವರೆಗೂ ನಾವು ಈ ಮೂವ್ಮೆಂಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ 10 AM ವರೆಗೂ 625 650 ಹತ್ರ ಬರ್ತಿದ್ದಂಗೆ ಅಲ್ಲಿ ಪ್ರಾಫಿಟ್ ಬುಕ್ ನ ಮಾಡ್ಕೊಳ್ಳೋದು ಒಳ್ಳೇದು. ಅದಾದ್ಮೇಲೆ ಆಫ್ಟರ್ 11 AM ಮಾತ್ರ ನೆಕ್ಸ್ಟ್ ಪೊಸಿಷನ್ಸ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬಹುದು. ಇನ್ನು ನಿಫ್ಟಿ 10 AM ಇಂದ ಏನಾದ್ರೂ ರಿವರ್ಸಲ್ ಬಂದು ಕೆಳಗಡೆ ಬರೋಕೆ ಶುರುವಾಗಿ 22,502 ಅಥವಾ 500 ನ ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ಇಲ್ಲಿಂದ ಇನ್ನಷ್ಟು ಹೆಚ್ಚಿನ ಕರೆಕ್ಷನ್ ಬಂದು ನಿಫ್ಟಿ 22,350 ಲೆವೆಲ್ ಅದರ 10 ಡೇ ಹಾಗೂ 20 ಡೇ ಮೂವಿಂಗ್ ಆವರೇಜ್ ಲೆವೆಲ್ ನ ಬಂದು ಟೆಸ್ಟ್ ಮಾಡೋ ಚಾನ್ಸಸ್ ತುಂಬಾನೇ ಇದೆ. ಸೊ ಹೈಯರ್ ಲೆವೆಲ್ ಇಂದ ಕರೆಕ್ಷನ್ ಬರ್ತಾ ಇದ್ರೆ 22,500 ಕೆಳಗಡೆ ಬರ್ತದಂಗೆ ಇಲ್ಲಿ ಪುಟ್ ಪೊಸಿಷನ್ಸ್ ತಗೊಂಡು 22,350 ಹತ್ರ ಬರ್ತದಂಗೆ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಅಗೇನ್ ಇಲ್ಲಿಂದ ಬರೋ ರಿವರ್ಸಲ್ ಅಲ್ಲಿ ಸಿ ಪೊಸಿಷನ್ಸ್ ತಗೊಳ್ಳೋದ್ರ ಬಗ್ಗೆ ಕೂಡ ಯೋಚನೆ ಮಾಡಬಹುದು. ಇನ್ನು ನಿಫ್ಟಿ 22,600 625 ಹತ್ರನೇ ಬಂದು ಸೈಡ್ ಅಲ್ಲಿ ಟ್ರೇಡ್ ಆಗ್ತಾ 11 ಗಂಟೆ ಮೇಲೆ ಕೂಡ ಇನ್ನು ಪಾಸಿಟಿವ್ ಅಲ್ಲೇ ಇದ್ರೆ ಅಲ್ಲಿಂದ ಅಗೇನ್ ನಾವು ಸಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ಅಪ್ ಮೂವ್ ಮಂಗಳವಾರ ದಿನ ಆಗ್ಬೋದು ಅಥವಾ ಬುಧವಾರ ದಿನಕ್ಕೆ ನಾವು 22,750 ಲೆವೆಲ್ ನ ನೋಡಬಹುದಾಗಿದೆ. 750 ಇಂದ 775 ರೆಸಿಸ್ಟೆನ್ಸ್ ಲೆವೆಲ್ ಇದೆ. ಸೊ 22,750 ಅಥವಾ 775 ಬರ್ತದಂಗೆ ಇಲ್ಲಿ ಟೋಟಲ್ ಆಗಿ ಪ್ರಾಫಿಟ್ ಬುಕ್ ಮಾಡ್ಕೋಬಹುದು. ಹಾಗೂ ಬರೋ ದಿನಗಳಲ್ಲಿ ಯಾವುದೇ ದಿನ ನಿಫ್ಟಿ 22,800 ಮೇಲೆ ಕ್ಲೋಸಿಂಗ್ ಬಂದ್ರೆ ಮಾತ್ರನೇ ನಾವು ಇನ್ನಷ್ಟು ಅಪ್ ಮೂವ್ ಹಾಗೂ 23,000 ಲೆವೆಲ್ ನ ಬರೋ ದಿನಗಳಲ್ಲಿ ನೋಡಬಹುದಾಗಿದೆ. ಸೊ ನಿಫ್ಟಿಗೆ ಮೇನ್ ರೆಸಿಸ್ಟೆನ್ಸ್ 22,750 775 ಈಗ ಕಾಣಿಸ್ತಾ ಇದೆ. ಹಾಗೂ ಹೈಯರ್ ಲೆವೆಲ್ ಇಂದ ಬರೋ ಕರೆಕ್ಷನ್ ಅಲ್ಲಿ ನಿಫ್ಟಿ 10 ಡೇ ಮೂವಿಂಗ್ ಆವರೇಜ್ ಹತ್ರ ಅದು 22,350 ಹತ್ರ ಬಂದ್ರೆ ಅಗೇನ್ ಇದು ಬೈಯಿಂಗ್ ಆಪರ್ಚುನಿಟಿ ಆಗಿ ಇರುತ್ತೆ. ಸೊ ಈ ಲೆವೆಲ್ಗಳನ್ನ ಇಟ್ಕೊಂಡು ನಾವು ನಿಫ್ಟಿನಲ್ಲಿ 21st ಮೇ ಹಾಗೂ ಬರೋ ದಿನಗಳಲ್ಲಿ ಟ್ರೇಡ್ ಮಾಡೋಣ. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದ್ವಿ. ಈಗ ಬ್ಯಾಂಕ್ ನಿಫ್ಟಿ ಬರುತ್ತೆ. ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ 48,200 ಹತ್ತತ್ರ ಬಂದಿದೆ. ಸೊ 48,199 ಹತ್ರ, ಸೊ 48,200 ಅಂತಾನೆ ಇಟ್ಕೊಳ್ಳೋಣ. ಇನ್ನು ಬ್ಯಾಂಕ್ ನಿಫ್ಟಿ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನನಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ಬೇಕಂದ್ರೆ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ಕಳೆದ ದಿನ 20 ಕೆಳಗಡೆ ಬಂದು 19 ಹತ್ರ ಇದ್ದಿದ್ದು ಈ ಶನಿವಾರ ದಿನ ಆ ಲೆವೆಲ್ ಇಂದ ಸ್ವಲ್ಪ ಮೇಲೆ ಬಂದು 20.52 ಹತ್ರ ಬಂದಿದೆ. ಸೊ ಅಗೇನ್ ಮಾರ್ಕೆಟ್ ಅಲ್ಲಿ ವಾಲಟಿಲಿಟಿ ಹಾಗೂ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಸೋಮವಾರದ ದಿನ ಮೊದಲನೇ ಅರ್ಧ ಗಂಟೆ ಅಥವಾ 45 ನಿಮಿಷ ಅದು 10 AM ವರೆಗೆ ಏನಾದ್ರೂ ಒಳ್ಳೆ ಅಪ್ ಅಂತ ಬಂದ್ರೆ ಆಗ ಪ್ರಾಫಿಟ್ ಬುಕ್ ಮಾಡ್ಕೋಬಹುದು. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಬ್ಯಾಂಕ್ ನಿಫ್ಟಿ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ 48,200 ಹತ್ರ ಬಂದಿದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಅಪ್ ಅಂತ ಬರೋಕೆ ಶುರು ಆದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನಾವು ಬ್ಯಾಂಕ್ ನಿಫ್ಟಿ ಏನಾದ್ರು 48,200 ಮೇಲೆ ಓಪನ್ ಆಗಿ ಮೊದಲನೇ 5 ನಿಮಿಷದ ಕ್ಯಾಂಡಲ್ ಮೇಲೆ ಹೋಗ್ತಾ ಇದ್ರೆ ಇಲ್ಲಿ ಸಿ ಪೊಸಿಷನ್ಸ್ ತಗೋಬಹುದು. 10 ಗಂಟೆವರೆಗೆ ಬ್ಯಾಂಕ್ ನಿಫ್ಟಿ ಯಾವ ಮೂವ್ಮೆಂಟ್ ನ ಕೊಡ್ಬೋದು ಅಂತ ನೋಡ್ಬೋದಾಗುತ್ತೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನನ್ನ ಪ್ರಕಾರ ಈ ಮೂಮೆಂಟಮ್ 48,500 ಇಂದ
600 ಲೆವೆಲ್ ವರೆಗೂ ಬರೋ ಚಾನ್ಸಸ್ ಇರುತ್ತೆ. 48,500 ಅಥವಾ 600 ಬರ್ತಿದ್ದಂಗೆ 10 ಗಂಟೆವರೆಗೂ ಅಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೋಬಹುದು. ಹಾಗೂ 11 ಗಂಟೆ ನಂತರ 11 AM ನಂತರ 48,500 ಅಥವಾ ದಿನದ ಹೈ, ಸೊ ದಿನದ ಹೈನ ಕ್ರಾಸ್ ಆಗಿ ಬ್ಯಾಂಕ್ ನಿಫ್ಟಿ ಹೋಗ್ತಾ ಇದ್ರೆ ಅಗೇನ್ ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೋಬಹುದು. ಇಲ್ಲಿಂದ ಬರೋ ಅಪ್ ಮೂವ್ ಸೈಕಾಲಜಿಕಲ್ ಲೆವೆಲ್ 49,000 ಹಾಗೂ ಅದನ್ನ ಕ್ರಾಸ್ ಆಗಿ ಟುವರ್ಡ್ಸ್ 50,000 ಬರೋ ದಿನಗಳಲ್ಲಿ ಹೋಗೋ ಚಾನ್ಸಸ್ ಇದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಸೋಮವಾರ ದಿನ ಇಂಡಿಯಾ ವಿಕ್ಸ್ ಹೈ ಇರೋ ಸಲುವಾಗಿ ಮೊದಲನೇ 45 ನಿಮಿಷ ಮಾತ್ರನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಅದಾದ್ಮೇಲೆ 11 ಗಂಟೆ ಮೇಲೆ ಅಪ್ ಮೂವ್ ಕೊಡಕ್ಕೆ ಶುರು ಆದ್ರೆ ನಾವು ನಿಫ್ಟಿ ಜೊತೆ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಒಳ್ಳೆ ಅಪ್ ಮೂವ್ ನಲ್ಲಿ ಕಾಲ್ ಪೊಸಿಷನ್ಸ್ ನ ತಗೋಬಹುದು. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಪುಟ್ ಪೊಸಿಷನ್ಸ್ ನ ಯಾವುದೇ ಲೆವೆಲ್ ಅಲ್ಲಿ ತಗೊಳ್ಳೋದು ಬೇಡ. ಕ್ಲೋಸಿಂಗ್ ಏನಾದ್ರೂ 48,000 ಕೆಳಗಡೆ ಬಂತು ಅಂತಂದ್ರೆ ಆಗ ಬುಧವಾರಕ್ಕೆ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋಣ. ಸೊ ಇದು ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್. ಅದು ಈಗ 21 ಮೇ ಮಂಗಳವಾರ ದಿನ ವೀಕ್ಲಿ ಎಕ್ಸ್ಪೈರಿ ಇರೋ ಫೈನಾನ್ಸ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ನ ನೋಡೋಣ. ಫೈನಾನ್ಸ್ ನಿಫ್ಟಿ ಕ್ಲೋಸಿಂಗ್ 21,502 ಹತ್ರ ಬಂದಿದೆ. ಸೊ ಫೈನಾನ್ಸ್ ನಿಫ್ಟಿನಲ್ಲಿ ಕೂಡ ಸ್ಟಾರ್ಟಿಂಗ್ ಆಫ್ ದ ಡೇ ಮೊದಲನೇ 5 ನಿಮಿಷ ವೇಟ್ ಮಾಡಿ 21,520 ಮೇಲೆ ಹೋಗ್ತಾ ಇದ್ರೆ ಇಲ್ಲಿ ಸಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ಅಪ್ ಮೂವ್ 21,600 ಇಂದ 625 ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು 10 ಗಂಟೆವರೆಗೂ. ಹಾಗೂ 10 ಗಂಟೆ ನಂತರ ಏನಾದ್ರೂ ಕರೆಕ್ಷನ್ ಬಂದು 21,500 ಬ್ರೇಕ್ ಆಗಿ ಕೆಳಗಡೆ ಬರ್ತಾ ಇದ್ರೆ ಇಲ್ಲಿ ನಾವು ಯಾವುದೇ ಪುಟ್ ಪೊಸಿಷನ್ಸ್ ನ ತಗೊಳ್ಳೋದು ಬೇಡ. ಅದೇ ಫೈನಾನ್ಸ್ ನಿಫ್ಟಿ ನಮ್ಗೆ ಏನಾದ್ರೂ 21,450 ಇಂದ 21,400 ಲೆವೆಲ್, ಸೊ ಫೈನಾನ್ಸ್ ನಿಫ್ಟಿಯ 10 ಡೇ ಹಾಗೂ 20 ಡೇ ಮೂವಿಂಗ್ ಆವರೇಜ್ ಗಳು ಈ ಲೆವೆಲ್ ಅಲ್ಲಿ ಸಿಗ್ತವೆ. ಸೊ ಈ ಲೆವೆಲ್ ಹತ್ರ ಬರ್ತಿದ್ದಂಗೆ ಇಲ್ಲಿ ಸಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ರಿಕವರಿ ಅಗೇನ್ 21,500 ಇಂದ 21,600 ಲೆವೆಲ್ ವರೆಗೂ ನೋಡೋ ಚಾನ್ಸಸ್ ಇರುತ್ತೆ. ಹಾಗೂ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ರೀತಿನೇ 11 ಗಂಟೆ ನಂತರ ಫೈನಾನ್ಸ್ ನಿಫ್ಟಿ ಡೇ ಹೈನ ಕ್ರಾಸ್ ಆಗಿ ಮೇಲೆ ಹೋಗ್ತಾ ಇದ್ರೆ ಅಲ್ಲಿ ಅಗೇನ್ ಕಾಲ್ ಸೈಡ್ ಅಲ್ಲಿಯೇ ಫೈನಾನ್ಸ್ ನಿಫ್ಟಿ ನಲ್ಲಿ ಪೊಸಿಷನ್ಸ್ ನ ತಗೋಬಹುದು. ಸೊ ಈ ರೀತಿ ನಾವು 21 ಮೇ ಮಂಗಳವಾರ ದಿನ ಟ್ರೇಡ್ ಮಾಡಬಹುದು. ಹಾಗೂ ಕ್ಲೋಸಿಂಗ್ ಡೇ ಹೈ ಅಲ್ಲೇ ಬರ್ತಾ ಇದ್ರೆ ಬುಧವಾರಕ್ಕೆ ನಾವು BTST ಕಾಲ್ ಪೊಸಿಷನ್ಸ್ ನ ಕೂಡ ತಗೊಂಡು ಹೋಗ್ಬೋದು. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮ್ಮ ಮುಂಬರೋ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು.